ರಾಜ್ಯ ಸರ್ಕಾರ ಜಾತಿವಾರು ಸಮೀಕ್ಷೆಯನ್ನು ನಡೆಸ್ತಾ ಇದೆ. ಯಾರು ಕೂಡ ಈ ಸಮೀಕ್ಷೆಯಲ್ಲಿ ಭಾಗವಹಿಸಬೇಡಿ, ನಿಮ್ಮ ಮಾಹಿತಿಯನ್ನು ಹಂಚಿಕೊಳ್ಬೇಡಿ, ನೀವು ಕೊಡೋ ಮಾಹಿತಿಯನ್ನು ಮಾರ್ಕೊಳ್ತಾರೆ ಅಂತ ಹೇಳಿ ಸ್ವತಃ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರೇ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಜೋಶಿ ಒಬ್ಬರೇ ಅಲ್ಲ, ತೇಜಸ್ವಿ ಸೂರ್ಯ, ಆರ್ ಅಶೋಕ್ ಹೀಗೆ ಹಲವು ಮಂದಿ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರ ನಡೆಸ್ತಾ ಇರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಬಗ್ಗೆ ಇಲ್ಲ ಸಲ್ಲದ ವದಂತಿಗಳನ್ನು ಹಬ್ಬಿಸ್ತಾ ಇದ್ದಾರೆ. ಆದ್ರೆ ಅವ್ರು ಹೇಳ್ತಾ ಇರೋದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದನ್ನ ತಿಳಿದುಕೊಳ್ಳೋದು ತುಂಬಾನೇ ಮುಖ್ಯವಾಗುತ್ತೆ. ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇರೋ ಹಾಗೆ ರಾಜ್ಯ ಸರ್ಕಾರ ಸಮೀಕ್ಷೆ ಮಾಡೋ ನೆಪದಲ್ಲಿ ತನ್ನದೇ ರಾಜ್ಯದ ಜನರ ಮಾಹಿತಿಯನ್ನ ಕಲೆ ಹಾಕಿ ಆನಂತರ ಜನರಿಗೆ ಗೊತ್ತಿಲ್ಲದೆ ಅವರ ಮಾಹಿತಿಯನ್ನ ಕದ್ದು ಮಾರ್ಕೊಳ್ಳುವಂತಹ ಪ್ರಯತ್ನ ನಡೆಸ್ತಾ ಇದೆಯಾ ಅನ್ನೋದು ಪ್ರಶ್ನೆ. ತೇಜಸ್ವಿ ಸೂರ್ಯ ಕೂಡ ಇದೇ ರೀತಿಯಲ್ಲಿ ಮಾತನಾಡಿದ್ದಾರೆ. ಜೋಶಿ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಜಾತಿಗಳನ್ನ ಒಡೆಯೋ ಪ್ರಯತ್ನ ಮಾಡಲಾಗ್ತಿದೆ ಅಂತಾನೂ ಆರೋಪಿಸ್ತಾ ಇದ್ದಾರೆ. ಜಾತಿ ಗಣತಿ ಮಾಡಕ್ ಹೊರಟಿರುವಂತದ್ದು ಒಂದು ಜಾತಿಯನ್ನ ಮತ್ತೊಂದು ಜಾತಿಯ ವಿರುದ್ಧ ಎತ್ತುಕಟ್ಟು. ಹಾಗಿದ್ರೆ ರಾಜ್ಯ ಸರ್ಕಾರ ಸಮೀಕ್ಷೆ ನಡೆಸ್ತಾ ಇರೋಕೆ ಯಾಕೆ? ಬಿಜೆಪಿ ಲೀಡರ್ಗಳು ಹೇಳ್ತಾ ಇರೋ ಹಾಗೆ ಜನರ ಆಸ್ತಿ, ಮನೆ, ಜಾತಿ, ಧರ್ಮದ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಮಾರ್ಕೊಳ್ಳೋದಕ್ಕೆ ಅಥವಾ ಅದಕ್ಕೆ ಬೇರೆ ಕಾರಣ ಇದೆಯಾ? ಖಂಡಿತವಾಗ್ಲೂ ಕಾರಣ ಬೇರೆನೇ ಇದೆ. ನಮ್ಮ ಕರ್ನಾಟಕದ ಜನರ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳೋ ಸಲುವಾಗಿ ರಾಜ್ಯ ಸರ್ಕಾರ ಈ ಸಮೀಕ್ಷೆಯನ್ನು ನಡೆಸ್ತಾ ಇದೆ. ಈ ಸಮೀಕ್ಷೆಯ ದತ್ತಾಂಶಗಳನ್ನು ಆಧಾರವಾಗಿಟ್ಕೊಂಡು ಆಯಾ ಸಮುದಾಯಗಳಿಗೆ ಸರ್ಕಾರಿ ಸವಲತ್ತುಗಳನ್ನು ಕಲ್ಪಿಸೋಕೆ ವಿಶೇಷ ಯೋಜನೆಗಳನ್ನು ರೂಪಿಸುವ ಸಲುವಾಗಿ ರಾಜ್ಯ ಸರ್ಕಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಕೈಗೊಂಡಿದೆ. ಸಮೀಕ್ಷೆ ಈಗಾಗಲೇ ಶುರುವಾಗಿ 8ನೇ ದಿನಕ್ಕೆ ಕಾಲಿಟ್ಟಿದೆ. ಆರಂಭದಲ್ಲಿ ಸಮೀಕ್ಷೆದಾರರು ಕೆಲವಷ್ಟು ಟೆಕ್ನಿಕಲ್ ಸಮಸ್ಯೆಗಳನ್ನು ಎದುರಿಸಿದ್ದಂತೂ ನಿಜ. ಆದರೆ ಸಿಎಂ ಸಿದ್ದರಾಮಯ್ಯನವರು ಸಭೆ ನಡೆಸಿ ಸಮೀಕ್ಷೆಯನ್ನು ಸರಾಗವಾಗಿ ನಡೆಸೋಕೆ ಬೇಕಿರುವಂತಹ ವ್ಯವಸ್ಥೆ ಮಾಡ್ಕೋಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ ನಂತರ ಸಣ್ಣ ಪುಟ್ಟ ಸಮಸ್ಯೆಗಳ ಹೊರತಾಗಿಯೂ ಸಮೀಕ್ಷೆ ಯಶಸ್ವಿಯಾಗಿ ನಡೀತಾ ಇದೆ. ಆದರೆ ಸರ್ಕಾರದ ಈ ಸಮೀಕ್ಷೆಯ ಬಗ್ಗೆ ಜನರಲ್ಲಿ ಹೆಚ್ಚಿನ ಅರಿವು ಮೂಡಿಸುವಂತಹ ಜವಾಬ್ದಾರಿಯನ್ನು ಹೊರಬೇಕಿದ್ದಂತಹ ವಿರೋಧ ಪಕ್ಷದ ನಾಯಕರು ಮಾತ್ರ ಸಮಾಜದಲ್ಲಿ ಬೇಕಂತಲೇ ಸಮೀಕ್ಷೆಯ ಬಗ್ಗೆ ಗೊಂದಲವನ್ನು ಸೃಷ್ಟಿಸುವ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ. ಸಮೀಕ್ಷೆ ಶುರುವಾಗುವುದಕ್ಕೂ ಮುಂಚೆ ಇದೇ ವಿಚಾರವಾಗಿ ಕೆಲವರು ಸಮೀಕ್ಷೆ ನಡೆಸೋಕೆ ಅನುಮತಿ ನೀಡಬಾರದು, ಸರ್ಕಾರದ ನಿರ್ಧಾರವನ್ನು ತಡೆ ಹಿಡಿಯಬೇಕು ಅಂತ ಹೇಳಿ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದರು. ಈ ಅರ್ಜಿಗಳ ವಿಚಾರಣೆಯನ್ನು ನಡೆಸಿದ್ದಂತಹ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಅವರ ನೇತೃತ್ವದ ನ್ಯಾಯಪೀಠ ಸಮೀಕ್ಷೆ ನಡೆಸೋಕೆ ಅನುಮತಿಯನ್ನು ನೀಡಿದೆ. ಈ ವಿಚಾರಣೆಯ ಸಂದರ್ಭದಲ್ಲಿ ಸಮೀಕ್ಷೆಯಿಂದ ಜನರ ವೈಯಕ್ತಿಕ ಮಾಹಿತಿಗಳು ಬಹಿರಂಗವಾಗುವ ಸಾಧ್ಯತೆಗಳಿವೆ ಅನ್ನುವಂತಹ ಮಾತುಗಳು ಕೇಳಿಬಂದಾಗ ನ್ಯಾಯಪೀಠ ಮಾಹಿತಿಯ ಗೌಪ್ಯತೆಯನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ನೀಡಿದೆ. ಹೈಕೋರ್ಟ್ಗೆ ಆ ಕುರಿತಾದ ಪ್ರಮಾಣ ಪತ್ರವನ್ನು ಸಲ್ಲಿಸುವಂತೆಯೂ ತಿಳಿಸಿತ್ತು. ಸಮೀಕ್ಷೆಯಲ್ಲಿ ಕಲೆ ಹಾಕುವಂತಹ ಜನರ ಎಲ್ಲ ಮಾಹಿತಿಯನ್ನು ಅತ್ಯಂತ ಗೌಪ್ಯತೆಯಿಂದ ಕಾಪಾಡಿಕೊಳ್ಳಲಾಗುವುದು ಅಂತ ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ತಿಳಿಸಿತ್ತು. ಇಷ್ಟೆಲ್ಲ ಚರ್ಚೆ, ವಾದ, ವಿವಾದಗಳು ನಡೆದ ಬಳಿಕವೇ ಸಮೀಕ್ಷೆ ಶುರುವಾಗಿರುವಂಥದ್ದು. ರಾಜ್ಯ ಸರ್ಕಾರ ಜನರ ಮಾಹಿತಿಯನ್ನು ಗೌಪ್ಯವಾಗಿಡುತ್ತೆ ಅನ್ನೋದನ್ನು ಖಾತ್ರಿಪಡಿಸಿಕೊಂಡ ನಂತರವೇ ಹೈಕೋರ್ಟ್ ಸಮೀಕ್ಷೆ ನಡೆಸಬಹುದು ಅಂತ ಒಪ್ಪಿಗೆ ನೀಡಿದೆ. ಅಷ್ಟೇ ಅಲ್ಲ, ಸಮೀಕ್ಷೆಗೆ ಒಳಪಡುವುದು ಕಡ್ಡಾಯವೇನೂ ಅಲ್ಲ, ಯಾರನ್ನೂ ಬಲವಂತವಾಗಿ ನಿಮ್ಮ ಮಾಹಿತಿ ಹಂಚಿಕೊಳ್ಳಿ ಅಂತ ಹೇಳಿ ಕೇಳೋದಿಲ್ಲ, ಜನರು ತಮ್ಮ ಇಚ್ಛೆಯಿಂದ ನೀಡುವಂತಹ ಮಾಹಿತಿಯನ್ನು ಸಮೀಕ್ಷೆದಾರರು ಕಲೆ ಹಾಕ್ತಾರೆ ಅನ್ನೋದನ್ನು ಕೂಡ ಸರ್ಕಾರ ಹೈಕೋರ್ಟಿನ ಎದುರಲ್ಲೇ ಸ್ಪಷ್ಟಪಡಿಸಿದೆ. ಇಷ್ಟಾದ ಮೇಲೂ ಬಿಜೆಪಿ ನಾಯಕರು ಮಾತ್ರ ನಾನು ಸಮೀಕ್ಷೆಯಲ್ಲಿ ಭಾಗಿಯಾಗಲ್ಲ, ನೀವು ಕೂಡ ಭಾಗವಹಿಸಬೇಡಿ, ನಿಮ್ಮ ಮಾಹಿತಿಯನ್ನು ಕದ್ದು ಮಾರ್ಕೊಳ್ತಾರೆ ಅಂತ ಹೇಳಿ ಸುಳ್ಳನ್ನು ಹಬ್ಬಿಸ್ತಿದ್ದಾರೆ. ಸನ್ಮಾನ್ಯ ತೇಜಸ್ವಿ ಸೂರ್ಯ ಅವರೇ, ನಿಮಗೆ ಸಮೀಕ್ಷೆಯಲ್ಲಿ ಭಾಗವಹಿಸೋಕೆ ಇಷ್ಟ ಇಲ್ಲ ಅಂದರೆ ನಿಮ್ಮ ಪಾಡಿಗೆ ನೀವಿರಿ, ಯಾರು ಬೇಡ ಅಂದವರು. ಆದರೆ ಉಳಿದವರು ಭಾಗವಹಿಸಬಾರ್ದು ಅಂತ ಹೇಳೋಕೆ ನೀವು ಯಾರು? ನಿಮಗೇನು ಹಕ್ಕಿದೆ? ಆಮೇಲೆ ಸಮೀಕ್ಷೆ ಹೆಸರಲ್ಲಿ ಸರ್ಕಾರ ಜನರ ಮಾಹಿತಿ ಕದ್ದು ಮಾರ್ಕೊಳ್ಳುತ್ತೆ ಅಂತಿದ್ದೀರಲ್ಲ ಪ್ರಹ್ಲಾದ್ ಜೋಶಿ ಅವರೇ, ಈ ಮಾತು ಹೇಳೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಏನಿದೆ? ಯಾವ ಆಧಾರದ ಮೇಲೆ ಜನರಿಗೆ ಸಮೀಕ್ಷೆಯಲ್ಲಿ ಭಾಗವಹಿಸಬೇಡಿ ಅಂತ ಹೇಳ್ತಿದ್ದೀರಿ, ಮಾಹಿತಿ ಕಳ್ತನ ಆಗುತ್ತೆ ಅಂತ ಹೇಳ್ತಿದ್ದೀರಿ ಅನ್ನೋದನ್ನ ಸ್ವಲ್ಪ ಬಿಡಿಸಿ ಹೇಳಿ, ನಮಗೂ ಅರ್ಥ ಆಗುತ್ತೆ. ಸುಮ್ಮನೆ ಗಾಳಿಲಿ ಗುಂಡು ಹೊಡೆಯೋದು ಬಿಟ್ಟು ಪೂರಕ ದಾಖಲೆಗಳನ್ನು ಒದಗಿಸಿ ಮಾತನಾಡೋದು ಒಳ್ಳೆಯದು ಅನ್ಸುತ್ತೆ. ನಿಮಗೆ ನೆನಪಿರಬಹುದು, ಕೆಲವು ತಿಂಗಳುಗಳ ಹಿಂದೆ ಕಾಂತರಾಜು ಆಯೋಗದ ವರದಿಯನ್ನು ಆಧರಿಸಿ ಜಯಪ್ರಕಾಶ್ ಹೆಗಡೆ ಅವರ ಆಯೋಗ ನೀಡಿದಂತಹ ಜಾತಿ ಗಣತಿಯ ಸಮೀಕ್ಷೆ ಅಧ್ಯಯನದ ವರದಿಯನ್ನು ಜಾರಿಗೆ ತರೋಕೆ ಸಿದ್ದರಾಮಯ್ಯನವರ ಸರ್ಕಾರ ಮುಂದಾದಾಗ ಇದೇ ಬಿಜೆಪಿ ನಾಯಕರು ಆಗ್ಲೂ ತಕರಾರನ್ನ ಎತ್ತಿದ್ರು. ಅಧ್ಯಯನದ ವರದಿ ವೈಜ್ಞಾನಿಕವಾಗಿಲ್ಲ, ಸಮೀಕ್ಷೆ ನಡೆಸಿದವರು ನಮ್ಮ ಮನೆಗೆ ಬಂದಿಲ್ಲ, ಅವ್ರ ಮನೆಗೆ ಬಂದಿಲ್ಲ, ಇವ್ರ ಮನೆಗೆ ಬಂದಿಲ್ಲ, ಕೆಲವರನ್ನು ಕೈಬಿಟ್ಟು ಸಮೀಕ್ಷೆ ನಡೆಸಿದ್ದಾರೆ, ಹೀಗಾಗಿ ವರದಿ ಸರಿ ಇಲ್ಲ ಅಂತ ಗದ್ದಲ ಎಬ್ಬಿಸಿದ್ರು. ನಮ್ಮನ್ನು ಕೈಬಿಟ್ಟು ಸರ್ವೆ ಮಾಡಿದ್ದಾರೆ ಅಂತ ಬೊಬ್ಬೆ ಹಾಕಿದವರು ಇವರೇ. ಈಗ ಹೊಸದಾಗಿ ಸರ್ವೆ ನಡೀತಿರ್ಬೇಕಾದ್ರೆ ಅದರಲ್ಲಿ ಭಾಗವಹಿಸಲ್ಲ, ನೀವು ಭಾಗವಹಿಸಬೇಡಿ ಅಂತ ಹೇಳಿ ಅಪಪ್ರಚಾರ ಮಾಡ್ತಾ ಇರೋದು ಇವರೇ. ಇಂಥವ್ರಿಗೆ ಏನನ್ಬೇಕು ಅನ್ನೋದನ್ನ ನೀವೇ ಹೇಳಿ. ಸಮೀಕ್ಷೆ ಬಗ್ಗೆ ಬಿಜೆಪಿ ನಾಯಕರು ಈ ರೀತಿ ಸುಳ್ಳನ್ನು ಹಬ್ಬಿಸ್ತಾ ಇರೋದು ಯಾಕೆ ಅನ್ನೋದು ಈಗ ಎಲ್ಲರನ್ನೂ ಕಾಡ್ತಾ ಇರುವಂತಹ ಪ್ರಶ್ನೆ. ಅದ್ಯಾಕೆ ಅಂದರೆ ರಾಜ್ಯ ಸರ್ಕಾರ ಕೇವಲ ಜಾತಿವಾರು ಸಮೀಕ್ಷೆಯನ್ನು ಮಾತ್ರ ನಡೆಸ್ತಾ ಇಲ್ಲ, ಅದರ ಜೊತೆಗೆ ಎಲ್ಲ ಸಮುದಾಯಗಳ ಸಾಮಾಜಿಕ, ಶೈಕ್ಷಣಿಕ ಹಾಗೆ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆನೂ ಸಮೀಕ್ಷೆಯನ್ನು ನಡೆಸ್ತಾ ಇದೆ, ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಇದರಿಂದ ಸಮಾಜದಲ್ಲಿ ಇಂದಿಗೂ ಸಾಮಾಜಿಕವಾಗಿ ಹಿಂದುಳಿದವರು, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದವರ ಅಂಕಿ ಅಂಶಗಳು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಅಂಕಿ ಅಂಶಗಳನ್ನು ಆಧಾರವಾಗಿಟ್ಕೊಂಡು ಹಿಂದುಳಿದ ಜನರ ಏಳಿಗೆಗಾಗಿ ಸರ್ಕಾರ ಸವಲತ್ತುಗಳನ್ನು, ವಿಶೇಷ ಯೋಜನೆಗಳನ್ನು ರೂಪಿಸುತ್ತೆ.
ಆದರೆ ಸಮಾಜದಲ್ಲಿ ನಂಬಿಕೆ ಇಲ್ಲದ ಬರೀ ಬಾಯಿ ಮಾತಿಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎನ್ನುವ ಉಳ್ಳವರ ಪರ ರಾಜಕಾರಣ ಮಾಡುವಂತಹ ಈ ಬಿಜೆಪಿ ನಾಯಕರು ಸಮೀಕ್ಷೆಯನ್ನು ವಿರೋಧಿಸುವ ಮೂಲಕ ಹಿಂದುಳಿದ ಜನರ ವಿರೋಧಿ ನಿಲುವನ್ನು ತಾಳ್ತಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಗಮನಿಸಬೇಕಾದ ಇನ್ನೊಂದು ಅಂಶ ಏನಪ್ಪಾ ಅಂದ್ರೆ, ಕೇಂದ್ರ ಸರ್ಕಾರ ಕೂಡ ಇದೇ ರೀತಿ ದೇಶಾದ್ಯಂತ ಜಾತಿ ಗಣತಿಯನ್ನು ನಡೆಸೋಕೆ ಮುಂದಾಗಿದೆ. ರಾಜ್ಯ ಸರ್ಕಾರದ ಜಾತಿವಾರು ಸಮೀಕ್ಷೆಯನ್ನು ವಿರೋಧಿಸ್ತಾ ಇರುವಂತಹ ಇದೇ ರಾಜ್ಯ ಬಿಜೆಪಿ ನಾಯಕರು ಕೇಂದ್ರ ಸರ್ಕಾರದ ಜಾತಿ ಗಣತಿಗೆ ಭರಪೂರ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಕೇಂದ್ರದಲ್ಲಿರುವಂತಹ ಮೋದಿ ಸರ್ಕಾರ ಮಾಡಿದ್ರೆ ಅದು ಜಾತಿ ಗಣತಿ, ಅದೇ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಮಾಡಿದ್ರೆ ಅದು ಜನರ ಮಾಹಿತಿಯನ್ನು ಕದ್ದು ಮಾರ್ಕೊಳ್ಳುವಂತಹ ಪ್ರಯತ್ನ ಅನ್ನೋ ಹಣೆಪಟ್ಟಿ. ಮೆಚ್ಚಬೇಕು ಕಣ್ರಿ ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ರಾಜಕಾರಣ. ಜಾತಿವಾರು ಸಮೀಕ್ಷೆ ಸುತ್ತ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದ್ದಾವೆ, ಅಪಪ್ರಚಾರಗಳು ನಡೀತಾ ಇದ್ದಾವೆ ಅನ್ನೋದನ್ನ ವಿವರವಾಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡಿದ್ದೀವಿ. ಹಾಗೆ ಇನ್ನೊಂದು ಮಾತು, ಜಾತಿ ಕಾಲಂನಲ್ಲಿ ಉಪಜಾತಿ ಕಾಲಂನಲ್ಲಿ ಏನು ಬರೆಸಬೇಕು ಅಂತ ಹೇಳ್ತಾ ಇರುವಂತಹ ಸಮುದಾಯಗಳ ನಾಯಕರು ಮತ್ತೆ ರಾಜಕಾರಣಿಗಳು ತಮ್ಮ ವೋಟ್ ಬ್ಯಾಂಕ್ ಬಗ್ಗೆ ಅಷ್ಟೇ ತಲೆ ಕೆಡಿಸ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ. ಉಳಿದ ಕಾಲಂಗಳಲ್ಲಿ ಏನು ಬರೆಸಬೇಕು ಅನ್ನೋ ಬಗ್ಗೆ ಯಾರು ಕೂಡ ಜನರಿಗೆ ಜಾಗೃತಿ ಮೂಡಿಸುವಂತಹ ಪ್ರಯತ್ನವನ್ನ ಮಾಡ್ತಾನೆ ಇಲ್ಲ. ಅದು ಅವ್ರಿಗೆ ಬೇಕಾಗೂ ಇಲ್ಲ ಅನ್ಸುತ್ತೆ. ಹೀಗಾಗಿ ನೀವು ಸಮೀಕ್ಷೆಯಲ್ಲಿ ಭಾಗವಹಿಸ್ತಾ ಇದ್ರೆ ದಯವಿಟ್ಟು ಸಮೀಕ್ಷೆದಾರರ ಹತ್ರ ಸಮೀಕ್ಷೆಗೆ ಸಂಬಂಧಪಟ್ಟ ಎಲ್ಲಾ ಕಾಲಂಗಳ ಬಗ್ಗೆ ಮಾಹಿತಿಯನ್ನ ಪಡೆದು ನಿಮ್ಮ ಮಾಹಿತಿಯನ್ನ ಒದಗಿಸಿ. ಪ್ರಹ್ಲಾದ್ ಜೋಶಿ, ತೇಜಸ್ವಿ ಸೂರ್ಯ, ಆರ್ ಅಶೋಕ್ ಅವರೆಲ್ಲ ಹೊಟ್ಟೆ ತುಂಬಿದವರು. ಆದ್ರೆ ನಮ್ಮ ಕತೆ ಹಾಗಲ್ಲ. ನಮ್ಮ ಸ್ಥಿತಿಗತಿಗಳಿಗೆ ತಕ್ಕನಾದಂತಹ ಸವಲತ್ತುಗಳನ್ನು ಪಡೆಯುವುದು ನಮ್ಮ ಹಕ್ಕು. ಮತ್ತೆ ನಮ್ಮ ಸ್ಥಿತಿಗತಿಯನ್ನು ಅರಿತು ಅಗತ್ಯ ಸವಲತ್ತುಗಳನ್ನು ಒದಗಿಸುವುದು ಸರ್ಕಾರದ ಆದ್ಯ ಕರ್ತವ್ಯ. ಸಾಧ್ಯವಾದಷ್ಟು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳೋಣ, ನಮ್ಮ ಹಕ್ಕಿನ ಪಾಲನ್ನು ದಕ್ಕಿಸಿಕೊಳ್ಳೋಣ. ನಮಸ್ಕಾರ.